ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ಮಂಜುಳಾ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡಬೇಕಿತ್ತು? ಮಂಜುಳಾ ಅವರೇ, ಹಲೋ ಮಾತಾಡಿಮಾ. ಹಲೋ ಹಲೋ ಮಂಜುಳಾ ಅವರೇ, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ, ಹೇಳಿ. ಯಾರ ಬಗ್ಗೆ ಮಾತಾಡಬೇಕಿತ್ತು? ನನ್ನ ಬಗ್ಗೆನೇ ಮಾತಾಡ್ಬೇಕಾಯ್ತು. ಮಾತಾಡಿಮಾ, ಗುರುಜಿ ಇದ್ದಾರೆ. ನಮಸ್ಕಾರ. ನಮಸ್ಕಾರಮ್ಮ, ಹೇಳಿ ತಾಯಿ. ಓ, ಕರೆ ಕಟ್ಟಾಯ್ತು. ರೀಚ್ ಅದೃಷ್ಟ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ಅಂತ ಅನ್ಸುತ್ತೆ. ಹೌದಮ್ಮ. ಹಾಗಾಗಿ ವೀಕ್ಷಕರೇ, ನಾವು ನಿಮಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀವಿ, ನೆಟ್ವರ್ಕ್ ಸಿಗೋವಂಥ ಜಾಗದಲ್ಲಿ ಬಂದು ಮಾತಾಡಿ, ಟಿ ವಿ ನೋಡ್ಕೊಂಡು ಮಾತಾಡಬೇಡಿ, ಸಮಸ್ಯೆನ ಮೊದಲೇ ಸಿದ್ಧಪಡಿಸ್ಕೊಳ್ಳಿ. ಯಾಕಂದರೆ ಕಾಲಾವಕಾಶ ಕಮ್ಮಿ ಇರುತ್ತೆ, ಕಾಲ್ಸ್ ಕೂಡ ನಿಮಗೆ ಕರೆ ಅಪರೂಪವಾಗಿ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಗಮನಿಸಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು ಹೇಳಿ? ಪುಷ್ಪ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ರಾಂಚಿ, ಜಾರ್ಖಂಡ್ ಇಂದ ಫೋನ್ ಮಾಡ್ತಾ ಇರೋದು. ಯಾರ ಬಗ್ಗೆ ಮಾತಾಡಬೇಕಿತ್ತು? ನನ್ನ ಮಗಳು ಬಗ್ಗೆ ಕೇಳಬೇಕಿತ್ತು. ಇದರ ಮಗಳ ಜೊತೆಲಿ ಇಲ್ಲ, ಸ್ಕೂಲ್ ಹೋಗಿದ್ದಾಳೆ. ಸರಿ ಸರಿ, ಮಾತಾಡಿ ನೀವೇ. ಗುರುಜಿ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ದು ಪ್ರಾಪರ್ ಶಿವಮೊಗ್ಗ. ಹ್ಮ್. ನಾವು ಆರ್ಮಿ ಇರೋದು ಇಲ್ಲಿ ರಾಂಚಿ ಇದ್ದೀವಿ ಈಗ. ಹಾ. ನಮ್ಮ ಮಗಳು ಲೇಖನ ಅಂತ, ಅವಳ ಬಗ್ಗೆ ಕೇಳಬೇಕಿತ್ತು, ಎಜುಕೇಶನ್ ಬಗ್ಗೆ. ಹೇಳಮ್ಮ. ಹೇಗೆ ಓದ್ತಾಳೆ ಅಂತ ನನ್ನ ಬಗ್ಗೆ. ಹೇಗೆ ಓದ್ತಾಳೆ ಅಂದರೆ, ಈಗ ಅವಳು ಸ್ವರತರಂಗ ನನ್ನ ಹತ್ರ ಇಲ್ಲ, ಆದರೆ ಅವಳು ಜನ್ಮ ನಕ್ಷತ್ರ ಆದರೂ ಗೊತ್ತಮ್ಮ? ಇವಾಗ 6 years ಅವಳು. ಅವಳು ಡೇಟ್ ಆಫ್ ಬರ್ತ್ 11 ಮತ್ತೆ 3 6. ಈಗ ಎಷ್ಟು ವರ್ಷ ಅಮ್ಮ? ಇವಾಗ 6 ವರ್ಷ. 6 ವರ್ಷ. ಏನು ಭಯ ಪಡಬೇಡಿ, ಖಂಡಿತ ಒಳ್ಳೇದಾಗತ್ತೆ. ನಿಮ್ಮ ಪತಿದೇವರು ಮಿಲಿಟರಿಯಲ್ಲಿ ಕೆಲಸ ಮಾಡೋದಾ? ಗುರುಜಿ. ಒಳ್ಳೇದಾಗಲಿ. ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದೀರಿ? ಇಲ್ಲೇ ಇದ್ದೀವಿ, 6 ವರ್ಷ ಆಯ್ತು, ಇಲ್ಲೇ ಇದ್ದೀವಿ. ಒಳ್ಳೇದಾಗಲಿ ತಾಯಿ, ಚೆನ್ನಾಗಿರಲಿ. ಚಿಂತೆ ಮಾಡಬೇಡಿ. ಮಗುನ ಸರಿಯಾದಂತಹ ವಿದ್ಯಾಭ್ಯಾಸ ಕೊಡಿ, ಖಂಡಿತ ಓದ್ತಾರೆ ಮಕ್ಕಳು. ಬಾಲ್ಯದಲ್ಲೇ ಮಕ್ಕಳ ಭವಿಷ್ಯತನ್ನು ನಾವು ನಿರ್ಣಯ ಮಾಡೋದಕ್ಕಿಂತ ಮಕ್ಕಳಿಗೆ ನಾವು ಯಾವ ರೀತಿ ಭವಿಷ್ಯವನ್ನು ರೂಪಿಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಭಯ ಪಡುವಂಥದ್ದಿಲ್ಲ. ತುಂಬಾ ಖುಷಿ ಆಯ್ತು, ನಾನು ಟ್ರೈ ಮಾಡ್ತಾನೆ ಇದ್ದೆ. ಹಲೋ. ಹಲೋ. ತುಂಬಾ ವಾಯ್ಸ್ ಬ್ರೇಕ್ ಆಗ್ತಾ ಇದೆಮ್ಮ. ನಾನು ಬಂದಿದ್ರೆ ನೋಡ್ಬೋದಿತ್ತಲ್ಲ, ಮಾತಾಡ್ಸ್ಬೋದಿತ್ತಲ್ಲ. ಅಂದ್ರೆ ನಾವು ಇದೀವಲ್ಲ. ಓ, ಮೊನ್ನೆ ಶಿವಮೊಗ್ಗ ಬಂದಿದ್ದು. ನಾವು ಇತ್ತೀಚೆಗೆ ಶಿವಮೊಗ್ಗ ಬಂದಿದ್ವಿ. ನೋಡ್ದೆ, ಟಿವಿಯಲ್ಲಿ ನೋಡಿದ್ವಿ. ನೋಡಿದ್ರೆ ತುಂಬಾ ಸಂತೋಷಮ್ಮ. ಒಳ್ಳೇದಾಗ್ಲಿ. ಈ ಸತಿ ಬೆಂಗಳೂರು ಕಡೆ ಬಂದಾಗ ನಿಮ್ಮ ಪತಿದೇವ್ರನ್ನು ಕರ್ಕೊಂಡು ಬನ್ನಿ. ಓಕೆ ಗುರುಜಿ, ಓಕೆ ಗುರುಜಿ. ಒಳ್ಳೇದಾಗ್ಲಿ. ಯಾಕೆಂದ್ರೆ ಮಿಲಿಟರಿಯಲ್ಲಿ ಸೇವೆ ಮಾಡುವಂಥವರಿಗೆ ಹೆಚ್ಚು ಆದ್ಯತೆ ನಮ್ಮ ಕಾರ್ಯಕ್ರಮದಲ್ಲಿದೆ. ಒಳ್ಳೇದಾಗ್ಲಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?